ಎಲ್ರಿಗೂ ನಮಸ್ಕಾರ. ಈ ದಿನ ನವರಾತ್ರಿಯ 6ನೇ ದಿನ, ಷಷ್ಠಿ. ನಾವು ಕಾತ್ಯಾಯಿನಿ ದೇವಿಯ ಕಥೆಯನ್ನು ಕೇಳ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಮಹಿಷಾಸುರ ಮರ್ದಿನಿಯ ಕಥೆ ಗೊತ್ತೇ ಇದೆ. ಅದನ್ನು ಮತ್ತೊಮ್ಮೆ ಮೆಲುಕು ಹಾಕೋಣ. ಮಹಿಷಾಸುರ ಮರ್ದಿನಿಯ ಕಥೆಯನ್ನು ಮೈಸೂರಿನಲ್ಲೇ ಕುಳಿತು ಹೇಳುವಂತಹ ಒಂದು ಅವಕಾಶವನ್ನು ಆ ದೇವಿ ಕರುಣಿಸ್ಕೊಟ್ಟಿರೋದು ನನಗೆ ಬಹಳ ಖುಷಿಯನ್ನು ನೀಡಿದೆ. ಆತ್ಮೀಯರೇ, ಕಾತ್ಯಾಯಿನಿ ದೇವಿಯಾಗಿ ಈ ದಿನ ದೇವಿ ನಮಗೆ ಕಾಣಿಸ್ಕೊಳ್ತಾಳೆ. ಇಷ್ಟು ದಿನ ಕೇಳಿದಂತಹ ಕಥೆಗೆ ಸ್ವಲ್ಪ ವಿಭಿನ್ನವಾದಂತಹ ಕಥೆಯನ್ನು ನಾವಿಲ್ಲಿ ಕೇಳ್ತೀವಿ. ಆ ಹಳೆಯ ಗುಂಗಿನಿಂದ ಈಗ ನಾವು ಹೊರಬರಬೇಕಾಗಿದೆ. ಮಹಿಷಾಸುರ, ಈ ಹೆಸರೇ ಹೇಳೋ ಹಾಗೆ ಕೋಣ ಹಾಗೂ ಅಸುರ ಇವರಿಬ್ಬರ ಮಿಶ್ರಣ ಆತ ಆಗಿದ್ದ. ಆತ ತನ್ನ ಇಚ್ಛೆಗೆ ಅನುಸಾರವಾಗಿ ರೂಪವನ್ನು ಬದಲಾಯಿಸಿಕೊಳ್ಳುವಂತಹ ಶಕ್ತಿ ಆತನಲ್ಲಿ ಇತ್ತು. ಅವನ ತೊಂದರೆ 3 ಲೋಕಗಳಲ್ಲಿ ಅತಿಯಾಗಿತ್ತು. ಅದರಲ್ಲೂ ಸ್ವರ್ಗಲೋಕಕ್ಕೆ ಬಹಳ ತೊಂದರೆಯನ್ನು ನೀಡ್ತಾ ಇದ್ದ. ಅಷ್ಟು ಸಾಲದು ಅಂತ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಕೂಡ ಮಾಡಿ ಬ್ರಹ್ಮದೇವನಿಂದ ಒಂದು ವರವನ್ನು ಕೂಡ ಪಡ್ಕೊಂಡಿದ್ದ. ಏನಂದರೆ, ತನಗೆ ಸಾವು ಬರೋದಾದರೆ ಅದು ಹೆಣ್ಣಿನಿಂದ ಮಾತ್ರ ಆಗಬೇಕು ಅಂತ. ಯಾಕಂದರೆ ಅವನಿಗೆ ತನ್ನ ಒಂದು ಶಕ್ತಿಯ ಮೇಲೆ ಅಪಾರವಾದಂತಹ ನಂಬಿಕೆ ಇತ್ತು. ಹೆಣ್ಣಿನಿಂದಂತೂ ನನ್ನನ್ನು ಅಂತ್ಯಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ವಿಚಾರ ಆತನ ತಲೆಯಲ್ಲಿ ಕೂತಿತ್ತು. ಹಾಗಾಗಿ ತುಂಬ ಬುದ್ಧಿಯನ್ನು ಉಪಯೋಗಿಸಿ ವರವನ್ನು ಬೇಡದವನಂತೆ ಆತ ಬ್ರಹ್ಮನಲ್ಲಿ ಕೇಳ್ಕೊಳ್ತಾನೆ. ಬ್ರಹ್ಮನು ತಥಾಸ್ತು ಅಂತ ಹೇಳ್ತಾನೆ. ಇದು ಒಂದು ಭಾಗದ ಕಥೆ. ಇದಾದ ಮೇಲೆ ನಾವು ಇನ್ನೊಂದು ಭಾಗದ ಕಥೆಯನ್ನು ಕೂಡ ನೋಡಬೇಕು. ಏನು, ಇದೇ ಸಮಯದಲ್ಲಿ ಭೂಲೋಕದಲ್ಲಿ ಕಾತ್ಯಾಯನ ಅನ್ನುವಂತಹ ಋಷಿ ಹಾಗೂ ಆತನ ಪತ್ನಿಗೆ ಬಹಳ ವರ್ಷಗಳ ಕಾಲ ಮಕ್ಕಳಾಗಿರೋದಿಲ್ಲ. ಕತ್ ಅನ್ನುವಂತಹ ಮಹರ್ಷಿಯ ಮಗ ಕಾತ್ಯಾಯನ. ಇವರು ಮಗುವಿಗಾಗಿ ಹಂಬಲಿಸ್ತಾ ಇದ್ರು. ಅದರಲ್ಲೂ ಹೆಣ್ಣು ಮಗು ಬೇಕು, ಅದು ಭಗವತಿಯ ಸ್ವರೂಪನೇ ಆಗಿರಬೇಕು ಅನ್ನುವಂತಹ ಒಂದು ಆಸೆ ಅವರಲ್ಲಿ ಇತ್ತು. ಇವನು ಕೂಡ, ಕಾತ್ಯಾಯನ ಕೂಡ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ಒಂದು ವರವನ್ನು ಪಡ್ಕೊಳ್ತಾನೆ. ಏನ ವರ? ಆಯಿತು, ಹೆಣ್ಣು ಮಗುವೇ ನಿಮಗೆ ನಿಮ್ಮ ಪತ್ನಿಯ ಗರ್ಭದಲ್ಲಿ ಜನಿಸತ್ತೆ ಅಂತ ಹೇಳಿ ಬ್ರಹ್ಮದೇವ ತಥಾಸ್ತು ಅಂತ ಹೇಳಿ ಹೋಗಿರ್ತಾನೆ. ಈಗ 2 ಕಥೆಗಳನ್ನು ನಾವು ಕೇಳ್ಕೊಂಡಿದ್ದೀವಿ. ಇತ್ತ ಏನಾಯಿತು, ಬ್ರಹ್ಮದೇವನಿಂದ ವರವನ್ನು ಪಡೆದಂತಹ ಮಹಿಷಾಸುರ, ಶುಂಭ, ನಿಶುಂಭ, ಮಹಿಷಿ ಇವರೆಲ್ಲರ ಹಾವಳಿ ಅತಿಯಾಗಿ ಹೆಚ್ಚಾಗ್ತಾನೆ ಇತ್ತು. ಈಗ ಮಹಿಷಾಸುರ ಏನು ಮಾಡ್ದ, ನೇರವಾಗಿ ಸ್ವರ್ಗಲೋಕಕ್ಕೆ ಹೋಗಿ ಇಂದ್ರನ ಆಸ್ಥಾನಕ್ಕೆ ಲಗ್ಗೆಯನ್ನು ಇಟ್ಟು ಇಂದ್ರನನ್ನು ಅಲ್ಲಿಂದ ತಳ್ಳಿ, ಅವನ ಸಿಂಹಾಸನದಿಂದ ತಳ್ಳಿ ತಾನೇ ಸಿಂಹಾಸನದ ಮೇಲೆ ಕುಳಿತ ಇಡೀ ಇಂದ್ರಲೋಕವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಸೂತ್ರದ ಗೊಂಬೆ ರೀತಿ ಆಡಿಸೋದಕ್ಕೆ ಶುರು ಮಾಡ್ದ. ಇದು ಇಂದ್ರನ ಒಂದು ಆ ಸ್ಥಾನ ಏನಿದೆ ಅದನ್ನೇ ಕಿತ್ಕೊಂಡ್ಬಿಟ್ಟಿದ್ರಿಂದಾಗಿ ಅವನಿಗೆ ಬಹಳ ಕಷ್ಟ ಆಯಿತು. ಅವನು ಅಲ್ಲಿಂದ ಓಡೋಗಿ ತ್ರಿಮೂರ್ತಿಗಳಲ್ಲಿ ಬೇಡ್ಕೊಂಡ. ಅದೇ ಸಮಯದಲ್ಲಿ ದೇವಾನುದೇವತೆಗಳೆಲ್ಲರೂ ಸೇರಿ ಒಂದು ಚರ್ಚೆಯನ್ನು ಮಾಡಿದ್ರು. ಈ ರೀತಿ ಇದೆಯಲ್ಲ ಪರಿಸ್ಥಿತಿ, ಯಾರಿಂದನೋ ಅವನಿಗೆ ಸಾವು ಬರೋ ಹಾಗಿಲ್ಲ. ಈಗ ಏನು ಮಾಡೋದು, ಯಾರು ಅವನನ್ನು ಅಂತ್ಯಗೊಳಿಸ್ತಾರೆ ಅಂತ ಯೋಚಿಸಿದಾಗ ಕೊನೆಗೆ ಒಂದು ಯೋಚನೆಯನ್ನು ಮಾಡಿದ್ರು. ಕಾತ್ಯಾಯನ ಮಹರ್ಷಿಯ ಪತ್ನಿಯ ಗರ್ಭಕ್ಕೆ ತ್ರಿಮೂರ್ತಿಗಳು ಸೇರಿ ಒಂದು ಶಕ್ತಿಯನ್ನು ಕಳಿಸ್ಕೊಟ್ರು. ತಮ್ಮ 3 ಹೊಂದಿರುವಂತಹ ಶಕ್ತಿಯನ್ನು ಒಂದು ಬೆಳಕಿನ ರೀತಿಯಲ್ಲಿ ಆಕೆಯ ಗರ್ಭಕ್ಕೆ ಕಳಿಸ್ಕೊಡ್ಲಾಯಿತು. ಕಾತ್ಯಾಯನ ಮಹರ್ಷಿಯ ಮಗಳಾಗಿ ಕಾತ್ಯಾಯಿನಿ ದೇವಿ ಜನಿಸಿದ್ಲು. ಅತ್ಯಂತ ಸುಂದರಿಯಾಗಿದ್ದಂತಹ ಕಾತ್ಯಾಯಿನಿ ದೇವಿ ಬಹಳ ಗಂಭೀರೆ ಹಾಗೂ ಸಕಲ ವಿದ್ಯಾ ಪಾರಂಗತೆ ಅಂತಾರಲ್ಲ, ಆ ರೀತಿಯಲ್ಲಿ ಚಂದವಾಗಿ ಬೆಳೀತಾ ಸಾಗಿದ್ಲು. ಆಕೆಯ ವಿಚಾರ 3 ಲೋಕಗಳಿಗೂ ತಿಳಿಯಲ್ಪಡ್ತು. ಮಹಿಷಾಸುರನಿಗೂ ಆತನ ಒಂದು ಅನುಚರರು ಯಾರಿರ್ತಾರೆ ಅವ್ರಿಗೂ ತಿಳಿಯಲ್ಪಡ್ತು. ಅವರು ಏನು ಯೋಚನೆ ಮಾಡಿದ್ರು ಅಂದರೆ, ಕಾತ್ಯಾಯಿನಿ ದೇವಿಗೂ ಮಹಿಷಾಸುರನಿಗೂ ಮದುವೆ ಮಾಡಿಸ್ಬಿಡೋಣ ಅಂತ. ಆಗ ಅವಳು ಒಂದು ಷರತ್ತನ್ನು ಇಟ್ಲು. ಏನಂದರೆ, ಆಯಿತು, ವಿವಾಹವನ್ನೇನೋ ಆಗ್ತೀನಿ, ಮನಸ್ಸಿನಲ್ಲಿ ಅಂದ್ಕೊಂಡ್ಲು, ನಾ ಬಂದಿರೋದೇ ನಿನ್ನನ್ನು ಸಂಹರಿಸೋದಕ್ಕೆ, ಅದಕ್ಕೊಂದು ಮಾರ್ಗ ಸಿಕ್ಕಿದೆ ಅಂತ ಹೇಳಿ, ಆಯಿತು ವಿವಾಹ ಆಗ್ತೀನಿ, ಆದರೆ ಅದಕ್ಕೆ ಮುಂಚಿತವಾಗಿ ನನ್ನನ್ನು ನೀನು ಗೆಲ್ಲಬೇಕು ಯುದ್ಧದಲ್ಲಿ ಅಂತ. ಅದಕ್ಕೂ ಸರಿ ಅಂತ ಅವನು ಒಪ್ಕೊಂಡ. ಮಹಿಷನಿಗೆ ಗೊತ್ತಲ್ಲ, ಮಹಿಷಾಸುರನಿಗೆ ತನ್ನ ಶಕ್ತಿ ಏನು ಅಂತ. ಆಯಿತು ಅಂತ ಒಪ್ಕೊಂಡ. ಇಬ್ಬರಿಗೂ ಯುದ್ಧ ಶುರುವಾಯಿತು. ತ್ರಿಮೂರ್ತಿಗಳು ತಮ್ಮ ಶಕ್ತಿಯನ್ನು ಆಕೆಗೆ ನೀಡಿದ್ರು, ತಮ್ಮ ತಮ್ಮ ಆಯುಧಗಳನ್ನು ಕೂಡ ನೀಡಿದ್ರು. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶಿವ ತ್ರಿಶೂಲವನ್ನು ನೀಡ್ದ, ವಿಷ್ಣು ಸುದರ್ಶನ ಚಕ್ರವನ್ನು ನೀಡ್ದ, ಬ್ರಹ್ಮ ಅಮೃತ ಕಲಶವನ್ನು ನೀಡ್ದ. ಅದೇ ರೀತಿಯಲ್ಲಿ ವಾಯು, ವರುಣ ಇವರೆಲ್ಲರೂ ತಮ್ಮ ತಮ್ಮ ಅಸ್ತ್ರಗಳನ್ನು ನೀಡ್ತಾ ಬಂದರು. ಪರಶುರಾಮ
ಕೂಡ ತನ್ನ ಕೊಡಲಿಯನ್ನು ನೀಡಿದ. ಹೀಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಆಯುಧಗಳನ್ನು ನೀಡಿದ್ರು, ತಮ್ಮಲ್ಲಿನ ಶಕ್ತಿಗಳನ್ನು ಆಕೆಗೆ ತುಂಬಿದ್ರು. ಮಹಿಷಾಸುರ ಮರ್ಧಿನಿಯಾಗಿ, ಚಾಮುಂಡೇಶ್ವರಿಯಾಗಿ ತಾಯಿ ಅವತಾರವನ್ನು ತಾಳ್ತಾಳೆ. ನಮ್ಮೆಲ್ಲರಿಗೂ ಆ ಕಥೆ ಗೊತ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮತ್ತೆ ಅದನ್ನು ನಾವು ಪುನರಾವರ್ತನೆ ಮಾಡಬೇಕಾಗಿರೋದ್ರಿಂದ ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತಾ ಏನಷ್ಟೇ. ದಶಮಿಯ ದಿನ 3 ದಿನಗಳ ಕಾಲ ನಡೆದಂತಹ ಯುದ್ಧದಲ್ಲಿ ಕೊನೆಗೆ ನವಮಿನಲ್ಲಿ ಆತ ಸ್ವಲ್ಪ ಆತನ ಶಕ್ತಿ ಕುಂದಿರುತ್ತೆ. ದಶಮಿಯ ದಿನ, ವಿಜಯದಶಮಿಯ ದಿನ ಮಹಿಷಾಸುರನ ಸಂಹಾರ ಆಗತ್ತೆ. ಈ ಕಥೆಯನ್ನೆಲ್ಲ ನಾವು ಕೇಳಿದ್ದೀವಿ, ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಕೇಳೋದ್ರಿಂದ ಹೆಚ್ಚು ನಾನಿಲ್ಲಿ ವಿವರಿಸೋದಕ್ಕೆ ಹೋಗೋದಿಲ್ಲ. ಕಾತ್ಯಾಯಿನಿ ದೇವಿಯ ಅವತಾರ ಯಾಕಾಗಿ ಆಯಿತು ಅನ್ನುವುದನ್ನು ನಿಮಗೆ ತಿಳಿಸುವಂತಹ ಉದ್ದೇಶದಿಂದ ಈ ಕಥೆಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕಾತ್ಯಾಯಿನಿ ದೇವಿ ಸಕಲ ಸಮೃದ್ಧಿಯನ್ನು ನೀಡುವಂಥವಳು, ಸಕಲ ಶಕ್ತಿಯ ಪ್ರತೀಕ. ನಾವು ಏನನ್ನು ಬೇಡ್ತೀವೋ ಅದನ್ನು ಆಕೆ ನೀಡ್ತಾಳೆ ಅಂತ ಹೇಳಲಾಗತ್ತೆ. ಜೊತೆಗೆ ನವಗ್ರಹಗಳನ್ನು ಆಕೆ ಸೆರೆಯಿಂದ ಬಿಡಿಸಿದ್ಲು ಅಂತ ಹೇಳಲಾಗತ್ತೆ. ಅದೇ ರೀತಿ ನಮ್ಮೊಳಗೂ ಕೂಡ ಅನೇಕ ವಿಚಾರಗಳು ಸೆರೆಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಅದು ಒಳ್ಳೆಯ ವಿಚಾರಗಳೇ ಆಗಿರುತ್ತೆ. ನಮ್ಮ ಮನಸ್ಸಿನ ಆಳದಲ್ಲಿ ಸೆರೆ ಸಿಕ್ಕಂತಹ ಒಳ್ಳೆಯ ವಿಚಾರಗಳನ್ನು ಬಿಡುಗಡೆ ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಧ್ಯಾನದ ಮೂಲಕ ನಮ್ಮಲ್ಲಿನ ಒಳ್ಳೆಯ ವಿಚಾರಗಳನ್ನು ಉದ್ದೀಪನಗೊಳಿಸ್ಕೊಳ್ಳೋಣ. ಹಾಗೆ ಆಕೆ ಹೇಗೆ ಮಹಿಷಾಸುರ ಮರ್ದಿನಿಯಾಗಿ ಮಹಿಷನನ್ನು ಕೊಂದ್ಲೋ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮಲ್ಲಿರುವಂತಹ ನಕಾರಾತ್ಮಕ ವಿಚಾರಗಳು ಅದು ಏನೇ ಇರಲಿ ಅದೆಲ್ಲವನ್ನು ಹೋಗಲಾಡಿಸ್ಕೊಂಡು, ಮಹಿಷ ಮತ್ತು ಅಸುರ ಅದು ಹೇಳೋ ಹಾಗೆ ಪ್ರಾಣಿಯ ಗುಣ ಹಾಗೂ ಅಸುರನ ಗುಣ ಎರಡೂ ಆತನಲ್ಲಿ ಇತ್ತು. ಹಾಗೆ ಪ್ರತಿ ಮಾನವರಲ್ಲೂ ಕೂಡ ಪ್ರಾಣಿ ಸಹಜವಾದಂತಹ ಗುಣಗಳು, ದಾನವ ಸಹಜವಾದಂತಹ ಗುಣಗಳು ಇದ್ದೇ ಇರುತ್ತೆ. ಈ ದಿನ ಆ ತಾಯಿಯಲ್ಲಿ ನಾವು ಮನಸಾರೆಯಾಗಿ ಬೇಡಿದ್ರೆ, ನಾವು ಧ್ಯಾನವನ್ನು ಮಾಡಿ ಆಕೆಯಲ್ಲಿ ಮೊರೆ ಹೋದರೆ, ಪೂಜೆಯನ್ನು ಸಲ್ಲಿಸಿದ್ರೆ ಖಂಡಿತವಾಗಿ ಆ ಎಲ್ಲ ನಕಾರಾತ್ಮಕ ವಿಚಾರಗಳಿಂದ ನಾವು ಬಿಡುಗಡೆಯನ್ನು ಹೊಂದುತ್ತೀವಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ತಾಯಿ ಕರುಣೆಯನ್ನು ನೀಡಲಿ, ಆಕೆಯ ಕೃಪಾ ದೃಷ್ಟಿ ತಮ್ಮೆಲ್ಲರ ಮೇಲಿರಲಿ ಅಂತ ಹಾರೈಸ್ತಾ, ಅವಳು ಗುರುಬಲವನ್ನು ನೀಡುವಂಥವಳಂತೆ. ಗುರುಬಲ ಯಾರ ಬಳಿ ಇರುತ್ತೋ ಅವರಿಗೆ ಸಕಲ ಸಿದ್ಧಿಗಳು ಲಭ್ಯ ಆಗತ್ತೆ ಅಂತಾರೆ. ಯಾರಿಗೆ ವಿವಾಹ ಪ್ರಾಪ್ತಿ ಆಗಿರೋದಿಲ್ವೋ ಅವರು ಕೂಡ ಈ ದಿನ ತಾಯಿಯಲ್ಲಿ ಬೇಡಿದ್ದೇ ಆಯಿತು ಅಂತಂದರೆ ಬಹಳ ಬೇಗ ವಿವಾಹ, ಒಂದು ಕಂಕಣ ಬಲ ಅಂತಾರಲ್ಲ, ಆ ಸೌಭಾಗ್ಯ ಅವರಿಗೆ ಕೂಡಿ ಬರುತ್ತೆ, ಕಲ್ಯಾಣ ಭಾಗ್ಯ ಕೂಡಿ ಬರುತ್ತೆ ಅನ್ನೋ ಕೂಡ ಒಂದು ಕಥೆ ಇದೆ. ಆದ್ದರಿಂದ ಅವಳನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ನನ್ನ ಈ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.